ಹೀಗೆ ಬಿಹಾರ ಚುನಾವಣಾ ಫಲಿತಾಂಶ ರಾಜ್ಯ ಕಾಂಗ್ರೆಸ್ನಲ್ಲೂ ಕೂಡ ಯಾವುದೇ ಬದಲಾವಣೆ ಮಾಡದೇ ಇರುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಮೇಲೂ ಕೂಡ ಹೇಗೆ ಪರಿಣಾಮ ಬೀರಿದೆ ನಂಬರ್ 1. ನಂಬರ್ 2, ಇಷ್ಟಾದ್ಮೇಲೂ ಕೂಡ ರಾಜ್ಯದ ಕೆಲ ನಾಯಕರುಗಳ ಲಾಬಿ ಯಾವ ಮಟ್ಟದಲ್ಲಿ ದೆಹಲಿ ತನಕ ಹೋಗಿ ನಡೀತಾ ಇದೆ. ಅದರಲ್ಲೂ ಇಷ್ಟು ದಿನ ಬಹಳ ಮಂದಿ ಸಂಪುಟಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾಯ್ತಾ ಇದ್ದಂಥವ್ರು ಅವ್ರು ಎದುರು ನೋಡ್ತಾ ಇದ್ದಂಥದ್ದು ಇದೇ ಬಿಹಾರ ಚುನಾವಣಾ ಫಲಿತಾಂಶ ಬಂದ್ಬಿಡ್ಲಿ ಅಂತ. ಅವರಿಗೀಗ ಹಿನ್ನಡೆ ಆಗಿದೆಯೋ ಅಥವಾ ಈ ಸಂದರ್ಭದಲ್ಲಿ ಏನಾದರೂ ಒಳಗೆ ಸೇರ್ಕೊಳ್ಳೋಕೆ ಒಂದು ಅವಕಾಶ ಅಂತ ಅವ್ರು ಭಾವಿಸಬಹುದಾಗಿದೆಯೋ? ರಾಜ್ಯ ನಾಯಕರ ಅಭಿಪ್ರಾಯ ಏನಿದೆ, ರಾಜ್ಯದಲ್ಲಿ ನಡೀತಾ ಇರುವಂತಹ ಲಾಬಿ ಏನಿದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡೋಣ. ಬಹಳ ದಿನದ ಬೇಡಿಕೆ ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ನಾವೇನು ಹೇಳೋದು ಹೇಳಕ್ಕೆ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಅಷ್ಟೇ ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ರಾಜ್ಯ ಕಾಂಗ್ರೆಸ್ ಮನೆ ಗೊಂದಲದ ಮನೆಯಾಗಿದೆ. ಎಲ್ಲಾ ಕಡೆಯೂ ಗೊಂದಲಗಳು ಸೃಷ್ಟಿಯಾಗ್ತಿದೆ. ಅದ್ಯಾವ ರೀತಿ ಆಗಿದೆ ಅಂದ್ರೆ ಹನುಮಂತನ ಬಾಲಕ್ಕೆ ಬೆಂಕಿ ಇಟ್ಟಂತಾಗಿದೆ. ಹನುಮಂತನ ಬಾಲಕ್ಕೆ ಬೆಂಕಿ ಇಡೋದು ಕೆಲವರಿಗಿಷ್ಟ. ಬೆಂಕಿ ಲಂಕಿಯನ್ನ ಸುಟ್ಟಂತೆ ರಾಜಕೀಯದಲ್ಲೂ ಬೆಂಕಿ ಇಟ್ಟು ಕೆಲವರು ದಾಳ ಉರುಳಿಸೋದು ಸಹಜ. ಆದ್ರೆ ಹೈಕಮಾಂಡ್ ಏನು ಸುಮ್ಮನೆ ಕುಳಿತಿಲ್ಲ. ರಾಜ್ಯದಲ್ಲಿ ಯಾರ ಶಕ್ತಿ ಏನು ಅನ್ನೋದು ಹೈಕಮಾಂಡ್ಗೆ ಸರಿಯಾಗಿ ಗೊತ್ತಿದೆ. ಮತ್ತೊಂದ್ ಕಡೆ ರಾಜಕೀಯದಲ್ಲಿ ಅತಂತ್ರ ಪರಿಸ್ಥಿತಿ ಉಂಟಾದಾಗ ಕಾಮರಾಜ ಮಾಡೆಲ್ ಜಾರಿಯಾದ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಈ ಹಿಂದೆ ತಮಿಳುನಾಡಿನಲ್ಲಿ ಕಾಮರಾಜ ಮಾಡೆಲ್ ಸದ್ದು ಮಾಡಿತ್ತು. ಕಾಮರಾಜ ಮಾಡೆಲ್ ಅಂದ್ರೆ ಸಿಎಂ ಹೊರತುಪಡಿಸಿ ಉಳಿದೆಲ್ಲಾ ಸಚಿವರು ರಾಜೀನಾಮೆ ಕೊಡೋದು, ಮತ್ತೆ ಆಯ್ಕೆ ಮಾಡೋದು. ಆದ್ರೆ ಅದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಪರ ಘಟಾನುಘಟಿ ನಾಯಕರೇ ಇದ್ದಾರೆ. ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಇದ್ದಾರೆ. ಇವರನ್ನ ರಾಜೀನಾಮೆ ಕೊಡಿಸಿ ಬೇರೆಯವರನ್ನ ಕರೆತರೋಕಾಗೋದಿಲ್ಲ. ಅಂಥ ಪ್ರಯೋಗದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇಲ್ಲ. ಹಾಲಿ ಸಚಿವರಿಗೆ ಪಕ್ಷದ ಕೆಲಸ ನೀಡಿ ಎಂದಿರೋ ಹೈಕಮಾಂಡ್ ನಾಯಕರೊಬ್ಬರು ಸಂಪುಟ ಪುನರ್ರಚನೆ ಬದಲಾಗಿ 4 ಪ್ರಮುಖ ಸ್ಥಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರೆ. ನಾಗೇಂದ್ರ, ರಾಜಣ್ಣರಿಂದ ಖಾಲಿಯಾದ ಸ್ಥಾನ ತುಂಬೋದು, ಪರಿಷತ್ ಸಭಾಪತಿ ಹಾಗೂ ಉಪಸಭಾಪತಿ ಆಯ್ಕೆ ಬಗ್ಗೆನೂ ಪ್ರಸ್ತಾಪ ಆಗಿದೆ. ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಸಂಪುಟ ಪುನರ್ರಚನೆ ಮಾಡೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಕರ್ನಾಟಕದ ವಿಚಾರದಲ್ಲಿ ಹೈಕಮಾಂಡ್ ಯಾವ ನಿರ್ಧಾರವೂ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ ಅನ್ನುವುದಕ್ಕೆ ಮತ್ತೊಂದು ನಿದರ್ಶನವೂ ಇದೆ. ಅದೇನಂದ್ರೆ ಈ ಹಿಂದೆ ಎಂಎಲ್ಸಿ ಪಟ್ಟಿ ಕೊಟ್ಟ ಸಂದರ್ಭದಲ್ಲಿ ಅಂತಿಮ ಮಾಡದೆ ಹೈಕಮಾಂಡ್ 4-5 ತಿಂಗಳು ಇಟ್ಕೊಂಡಿತ್ತು. ಇದಿಷ್ಟೇ ಅಲ್ಲ, ಕಳೆದ ಆಗಸ್ಟ್ ತಿಂಗಳಲ್ಲೇ ಸಂಪುಟ ವಿಸ್ತರಣೆ ಮಾಡಿ ಅಂತ ಹೈಕಮಾಂಡೇ ಸಿಎಂಗೆ ಸೂಚಿಸಿತ್ತು. ಆದ್ರೆ ಸೂಕ್ತವಾದ ಕಾರಣ ಇಲ್ಲದಿದ್ರಿಂದ ಹಾಲಿ ಸಚಿವರನ್ನ ಕೈಬಿಡೋದ್ರಲ್ಲಿ ಸಿದ್ದರಾಮಯ್ಯನೇ ಹಿಂದೆ ಸರಿದಿದ್ರು. ಸರ್ಕಾರ ರಚನೆಯಾಗಿ 2.5 ವರ್ಷ ಆಗೋಕೆ ಕೇವಲ 3 ದಿನಗಳಷ್ಟೇ ಬಾಕಿ ಇದೆ. ನವೆಂಬರ್ 20ಕ್ಕೆ 2.5 ವರ್ಷ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ಪುನರ್ರಚನೆ ಆಗೇ ಆಗತ್ತೆ ಅಂತ ಆಕಾಂಕ್ಷಿಗಳು ಹೈಕಮಾಂಡ್ನತ್ತ ಚಿತ್ತ ಹರಿಸಿದ್ರು. ಆದ್ರೆ ಈಗಲೇ ಸಚಿವ ಸಂಪುಟ ಪುನರ್ರಚನೆ ಮಾಡ್ಬಿಡ್ತೀವಿ ಅಂತ ಸಿದ್ದರಾಮಯ್ಯನವರೇ ಮುಂದಾದ್ರೂ ಹೈಕಮಾಂಡ್ ಒಪ್ಪೋ ಪರಿಸ್ಥಿತಿಯಲ್ಲಿಲ್ಲ. ಸಿದ್ದರಾಮಯ್ಯ ತೋರಿಸಿದ ಪಟ್ಟಿಯನ್ನ ಎಐಸಿಸಿ ನಾಯಕರು ಒಪ್ಪಿ ನಿರ್ಧಾರ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಎಐಸಿಸಿ ಅಧ್ಯಕ್ಷ ಖರ್ಗೆ ಕರ್ನಾಟಕದವರು. ಆದ್ರೂ ಕಠಿಣ ನಿರ್ಧಾರ ತೆಗೆದುಕೊಳ್ಳೋದ್ರಲ್ಲಿ ಹಿಂದೇಟು ಹಾಕೋಕಾಗಲ್ಲ. ಖರ್ಗೆ ಅಭಿಪ್ರಾಯವೂ ಮಹತ್ವ ಆಗಿರುತ್ತೆ. ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳ್ತಿರೋದು ಹೀಗೆ. ಬಹಳ ದಿನದ ಬೇಡಿಕೆ, ಬಹಳ ಜನ ಮಂತ್ರಿಗಳಾಗಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ರು. ಈಗ ಅನುಮತಿ ಸಿಕ್ಕಿದ್ದೆ ಅಂತಾದರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ನವರು ಮಾಡ್ತಾರೆ. ಅದರಲ್ಲೇನು ದೊಡ್ಡ ಏನು ವಿಚಾರ ಏನು ನನಗೇನು ಅನ್ಸಲ್ಲ. ಸಚಿವ ಸಂಪುಟ ಏನಾದರೂ ವಿಸ್ತರಣೆ ಆಗೋದು ನಮ್ಮ ಕೈಯಲ್ಲಿ ಇಲ್ಲದಕ್ಕೆ ನಾವೇನು ಹೇಳೋದು ಹೇಳಕ್ಕೆ ಅದು ಮಾಡಬೇಕಾದವ್ರು ಅವ್ರು ನಾವಲ್ಲ. ನೀವು ಹೇಳಿದೀವಿ, ಮೊನ್ನೆ ಹೇಳಿದೀವಿ, ನಾವು ಮಾಧ್ಯಮದಲ್ಲಿ ನೋಡಿದ್ವಿ ಅಷ್ಟೇ. ಸಿಎಂ ಅವರು ಅದಕ್ಕೆ ಹೇಳ್ಬೇಕು ಬಂದು ಬೆಂಗಳೂರಲ್ಲಿ. ಬಟ್ ಇಲ್ಲಿ ಹೇಳಿದ್ರೆ ಅದಕ್ಕೆ ಒಂದು ಫುಲ್ ಸ್ಟಾಪ್ ಆಗ್ತದೆ, ಇಲ್ಲಾಂದ್ರೆ ವಾಪೋ ಅಷ್ಟೇ. ನನಗೆ ಗೊತ್ತಿಲ್ಲ. ಅವರು ಸಚಿವರಿದ್ದಾರೆ, ಹಿರಿಯರಿದ್ದಾರೆ, ಅವ್ರು ಹೇಳ್ತಾರೆ. ಮುಖ್ಯಮಂತ್ರಿಗಳ ಪರಮಾಧಿಕಾರ, ಸಚಿವ ಸಂಪುಟ ಪುನರ್ರಚನೆ, ಹೈಕಮಾಂಡ್ ಅರ್ಪಣೆ ಪಡೆದು ಅವರು ಕಾರ್ಯವನ್ನ
ನಿರ್ವಹಿಸ್ತಾ ಇದ್ದಾರೆ. ಸೊ ಪಕ್ಷದ ಅಧ್ಯಕ್ಷರಾಗಿ DK ಶಿವಕುಮಾರ್ ಅವರು ಪಕ್ಷದ ಸಂಘಟನೆಗೆ ಮತ್ತು ಪಕ್ಷದ ಪುನಶ್ಚೇತನಕ್ಕೆ ಏನ್ ಸಲಹೆಗಳನ್ನ ಹೈಕಮಾಂಡ್ ಕೇಳಿದ್ರೆ ಅದನ್ನ ಕೊಡ್ತಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿರುವ DCM. ಇಂದಿನ ಹೈದರಾಬಾದ್ ಪ್ರವಾಸವನ್ನ ರದ್ದು ಮಾಡಿ ನಿನ್ನೆಯಿಂದಲೇ ದೆಹಲಿಯಲ್ಲೇ ಠಿಕಾಣಿ ಹೂಡಿರೋ DCM DK ತಮ್ಮದೇ ಆದ ತಂತ್ರಗಾರಿಕೆ ನಡೆಸುತ್ತಿದ್ದಾರೆ. ಮಾಜಿ ಸಂಸದ DK ಸುರೇಶ್ ಕೂಡ ದೆಹಲಿಗೆ ಎಂಟ್ರಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ಸಮಯ ಕೇಳಿರೋ DCM DK ಪ್ರಸ್ತುತ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಅಂದ ತಕ್ಷಣ DCM DKಶಿನು ಸಹಜವಾಗಿಯೇ ದಾಳ ಉರುಳಿಸೋ ಸಾಧ್ಯತೆ ಇದ್ದೇ ಇರುತ್ತೆ. ತಣ್ಣೀರನ್ನು ತಣಿಸಿಕೊಡೋ ಕಾಂಗ್ರೆಸ್ ಹೈಕಮಾಂಡ್ ಬಿಸಿ ರಾಜಕೀಯದಲ್ಲಿ ಕೈ ಸುಟ್ಕೊಳ್ಳೋಕೆ ಮುಂದಾಗೋದು ಅನುಮಾನ ಇದೆ. ಗುಂಪುಗಾರಿಕೆಯ ಬಿಸಿ ರಾಜಕೀಯದಲ್ಲಿ ಕೈ ಸುಟ್ಟುಕೊಳ್ಳೋದು ಡೌಟೇ ಇದೆ. ಹೀಗಾಗಿನೇ ಹೈಕಮಾಂಡ್ ಎಲ್ಲವನ್ನೂ ಅಳೆದು ತೂಗಿ ತಮಗೊಂದಿಷ್ಟು ಪಾಲನ್ನ ಇಟ್ಟು ಅಂತಿಮ ನಿರ್ಧಾರ ಮಾಡುತ್ತೆ. ಇದಕ್ಕೆ ಖಂಡಿತ ಸಮಯ ಬೇಕಾಗುತ್ತೆ. ಡಿಸೆಂಬರ್ 1ರಿಂದ ಪಾರ್ಲಿಮೆಂಟ್ ಅಧಿವೇಶನ ಶುರುವಾಗುತ್ತೆ. ಏನಾದ್ರೂ ಬದಲಾವಣೆ ಮಾಡಿದ್ರೆ ಉಳಿದ 10 ದಿನಗಳಲ್ಲಿ ಮಾಡಬೇಕಿದೆ. ತಡವಾದ್ರೆ ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನ ಶುರುವಾಗುತ್ತೆ. ಈ ನಡುವೆ ಶೂನ್ಯ ಮಾಸ ಎಂಬ ನಂಬಿಕೆ ರಾಜಕೀಯ ನಿರ್ಧಾರದ ಮೇಲೆ ಪರಿಣಾಮ ಬೀಳಬಹುದು. ಮತ್ತೆ ಮುಂದಿನ ಜನವರಿಗೇನೆ ಯೋಚನೆ ಮಾಡಬೇಕಾಗುತ್ತೆ. ಒಟ್ನಲ್ಲಿ ಸಂಕ್ರಾಂತಿ ಬಳಿಕ ಸಂಕ್ರಾಂತಿಯೇ ಅನ್ನೋದು ಕಾದು ನೋಡಬೇಕಿದೆ. ಪ್ರಮೋದ್, TV9 ಬೆಂಗಳೂರು.